ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಒಳ್ಳೆ ಪ್ರಾಣಾಯಾಮದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾವ ಪ್ರಾಣಾಯಾಮ ಅಂದ್ರೆ ಕಪಾಲಭಾತಿ ಪ್ರಾಣಾಯಾಮ. ತುಂಬಾ ಜನಕ್ಕೆ ಈ ಪ್ರಾಣಾಯಾಮದ ಬಗ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೊಟ್ಟೆಯ ಭಾಗದ ಬೊಜ್ಜು ಕರಗಬೇಕು, ಡೈಜೆಷನ್ ಚೆನ್ನಾಗಾಗಬೇಕು, ಮತ್ತೆ ಸೌಂದರ್ಯದ ಬಗ್ಗೆ ಯಾರಿಗೆ ಕಾಳಜಿ ಇರುತ್ತೆ, ಸ್ಕಿನ್ ಚೆನ್ನಾಗಿರ್ಬೇಕು, ಕೂದಲು ಚೆನ್ನಾಗಿ ಬೆಳಿಬೇಕು, ವಯಸ್ಸಾಗಬಾರ್ದು, ರಿಂಕಲ್ಸ್ ಬರಬಾರ್ದು, ಈ ರೀತಿ ಆಸೆ ಎಲ್ಲ ಯಾರಿಗಿರುತ್ತೆ ಅವರು ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಯಾಕೆಂದ್ರೆ ಇದರಿಂದ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಆಗುತ್ತೆ, ತುಂಬಾ ಒಂದು ಸ್ಕಿನ್ ಗ್ಲೋ ಆಗುತ್ತೆ, ರಿಂಕಲ್ಸ್ ಬರೋದಿಲ್ಲ, ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಹೊಟ್ಟೆಯ ಭಾಗವನ್ನ ಕಡಿಮೆ ಮಾಡ್ಕೋಬಹುದು. ತುಂಬಾ ಎಕ್ಸಸೈಸ್ ಮಾಡ್ತಿದ್ದೀನಿ, ಯೋಗ ಮಾಡ್ತಿದ್ದೀನಿ, ಆದ್ರೂ ಹೊಟ್ಟೆಯ ಭಾಗ ಮಾತ್ರ ಸಣ್ಣ ಆಗ್ತಾ ಇಲ್ಲ, ನಾನ್ ಸಣ್ಣ ಇದ್ದೀನಿ, ಹೊಟ್ಟೆಯ ಭಾಗ ಮಾತ್ರ ದಪ್ಪ ಇದೆ ಅಂತ ಅನ್ನೋರು ಈ ಪ್ರಾಣಾಯಾಮವನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಹೊಟ್ಟೆಯ ಭಾಗದ ಬೊಜ್ಜು ಕೂಡ ಕರಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಳ್ಳೆ ಒಂದು ಪ್ರಾಣಾಯಾಮ. ನಿಮ್ಮ ಹೊಟ್ಟೆಯ ಒಳಗಿನ ಎಲ್ಲಾ ಆರ್ಗನ್ಸ್ಗೂ ಒಂದು ಒಳ್ಳೆ ವ್ಯಾಯಾಮ ಆಗತ್ತೆ ಇದರಿಂದ ಅಂತಾನೆ ಹೇಳ್ಬೋದು. ಅದರಿಂದ ನಮ್ಮ ಡೈಜೆಷನ್ ಚೆನ್ನಾಗಾಗತ್ತೆ. ನಮ್ಮ ಒಂದು ಏನು ಡೈಜೆಷನ್ ಚೆನ್ನಾಗಾದ್ರೆ ನಮ್ಮ ದೇಹದಲ್ಲಿ ಫ್ಯಾಟ್ ಸ್ಟೋರ್ ಆಗೋದಿಲ್ಲ, ಸ್ಕಿನ್ನು ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಆಸಿಡಿಟಿ ಉಂಟಾಗೋದಿಲ್ಲ. ಈ ರೀತಿಯ ಎಲ್ಲಾ ಸಮಸ್ಯೆಗಳನ್ನ ಈ ಕಪಾಲಭಾತಿ ಪ್ರಾಣಾಯಾಮದಿಂದ ನಾವು ನಿವಾರಣೆ ಮಾಡ್ಕೊಳ್ಬಹುದು. ಯಾವ ರೀತಿ ಕಪಾಲಭಾತಿ ಪ್ರಾಣಾಯಾಮವನ್ನ ಮಾಡೋದು ಅಂತ ಹೇಳ್ತೀನಿ. ಖಾಲಿ ಹೊಟ್ಟೆಯಲ್ಲಿ ಮಾಡಿ, ಆರಾಮವಾಗಿ ಕೂತ್ಕೊಳ್ಳಿ. ವಜ್ರಾಸನ, ಸುಖಾಸನ, ಪದ್ಮಾಸನ ಯಾವ ರೀತಿ ಬೇಕಾದ್ರೂ ನೀವು ಕೂತ್ಕೋಬಹುದು. ಈ ರೀತಿ ಆರಾಮವಾಗಿ ಕಾಲನ್ನ ಮಡಚ್ಕೊಂಡು ಸುಖಾಸನದಲ್ಲಿ ಕೂಡ ಕೂತ್ಕೊಬಹುದು. ಯಾವ್ದಾದ್ರು ಮುದ್ರೆಯನ್ನ ಇಟ್ಕೊಳ್ಳಿ. ನಾನು ಚಿನ್ ಮುದ್ರೆಯನ್ನ ಇಟ್ಕೊಂಡಿದ್ದೀನಿ. ಜಸ್ಟ್ ನೀವು ಉಸಿರನ್ನ ಹೊರಗಡೆ ಹಾಕುವಂತಹ ಕ್ರಿಯೆಯನ್ನ ಮಾತ್ರ ಮಾಡಬೇಕು. ಹೊಟ್ಟೆ ಒಳಗಡೆಯಿಂದ ಉಸಿರು ಹೊರಗಡೆ ಹೋಗ್ತಾ ಇರಬೇಕು. ಅವಾಗ ನಿಮ್ದು ಹೊಟ್ಟೆ ಹಿಂದೆ ಮುಂದೆ ಈ ರೀತಿ ಹಿಂದೆ ಮುಂದೆ ಹಾಕ್ಬೇಕು. ಈ ರೀತಿ ಮೂಮೆಂಟ್ಸ್ ಆಗ್ಬೇಕು. ನೋಡಿ, ಈಗ ಉಸಿರು ತಗೊಳ್ಳೋ ಕ್ರಿಯೆಯನ್ನ ನೀವು ಮಾಡ್ಲೇಬೇಡಿ, ಅದು ಹೋಗುತ್ತೆ ಆಟೋಮೆಟಿಕ್. ನೀವು ಉಸಿರನ್ನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡ್ಬೇಕು. ನೋಡಿ, ಹೀಗೆ ಜಸ್ಟ್ ಉಸಿರನ್ನ ಮಾತ್ರ ಹೊರಗಡೆ ಹಾಕ್ತಾ ಇರಬೇಕು. ಈ ರೀತಿ ಕಣ್ಣನ್ನ ಮುಚ್ಕೊಂಡು ನಿಮ್ಮ ಉಸಿರಿನ ಮೇಲೆ ಗಮನವನ್ನ ಕೊಟ್ಟು ಈ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಿ. ಎಷ್ಟೊತ್ತು ಆಗುತ್ತೋ ಅಲ್ಲಿವರೆಗೂ ಮಾಡಿ, ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ ಶುರು ಮಾಡ್ಬೋದು, ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ ಶುರು ಮಾಡ್ಬೋದು. ಈ ರೀತಿ ನೀವು ಆರಾಮಾಗಿ ಒಂದು 3 ರಿಂದ 5 ನಿಮಿಷ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ತುಂಬಾ ಒಳ್ಳೆ ಪ್ರಯೋಜನ ಸಿಗತ್ತೆ. ಮತ್ತೊಮ್ಮೆ ತೋರಿಸ್ತೀನಿ ಹೇಗ್ ಮಾಡೋದು ಅಂತ. ನೋಡಿ, ಹೀಗೆ ಕೆಲವ್ರು ಮಾಡ್ತಾರೆ, ಉಸಿರನ್ನ ತಗೊಳ್ಳೋದು ಬಿಡೋದು, ಉಸಿರನ್ನ ತಗೊಳ್ಳೋದು ಬಿಡೋದು, ಆ ರೀತಿ ಕ್ರಿಯೆ ಮಾಡ್ತಾರೆ. ಉಸಿರು ತಗೊಳ್ಳೋ ಕ್ರಿಯೆ ಮಾಡೋದಕ್ಕೆ ಹೋಗ್ಬಾರ್ದು, ಬರೀ ಉಸಿರನ್ನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡ್ಬೇಕು ಇದ್ರಲ್ಲಿ. ನೋಡಿ, ಹೀಗ್ ಮಾಡ್ತಾರೆ ಕೆಲವರು. ಈ ರೀತಿ ಮಾಡಿದ್ರೆ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗತ್ತೆ, ಮತ್ತೆ ಅದರಿಂದ ನಿಮ್ಗೆ ಏನು ಪ್ರಯೋಜನ ಕೂಡ ಸಿಗೋದಿಲ್ಲ. ಬರೀ ಉಸಿರನ್ನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡ್ತಾ ಇರಿ. ಉಸಿರು ಹೋಗುತ್ತೆ ಒಳಗಡೆ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಉಸಿರು ತಗೊಳ್ಳೋದನ್ನ ನೀವು ಮಾಡೋದಕ್ಕೆ ಹೋಗ್ಬಾರ್ದು. ಜಸ್ಟ್ ಉಸಿರು ಬಿಡೋದನ್ನ ಮಾತ್ರ ಮಾಡ್ತಾ ಇದ್ರೆ ಕರೆಕ್ಟ್ ಆಗಿ ನಿಮ್ಗೆ ಈ ಪ್ರಾಣಾಯಾಮ ಬರುತ್ತೆ, ಜೊತೆಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗತ್ತೆ. ನೋಡಿ, ಹೀಗೆ ಈ ರೀತಿ ಮಾಡ್ಬೇಕಾದ್ರೆ ಮುಖ ಎಲ್ಲ ಗಂಟು ಹಾಕೊಳ್ಳೋದು, ಮುಖ ಎಲ್ಲ ಒಂಥರ ಮಾಡ್ಕೊಳ್ಳೋದೆಲ್ಲ ಮಾಡಬೇಡಿ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಮಾಡಿ. ತುಂಬಾ ಟಯರ್ಡ್ ಆಗ್ತಾ ಇದೆ, ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ್ಲೂ ಕಷ್ಟಪಟ್ಟು ಮಾಡಿದ್ರು ಕೂಡ ಪ್ರಯೋಜನ ಸಿಗೋದಿಲ್ಲ. ಟಯರ್ಡ್ 120 ಟೈಮ್ಸ್ ಮಾಡಿದ್ರ ಟಯರ್ಡ್ ಅನಿಸ್ತಿದ್ಯಾ, ಮಾಡೋದಕ್ಕೆ ಆಗ್ತಾ ಇಲ್ವಾ, ಸ್ಟಾಪ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಮತ್ತೆ ಶುರು ಮಾಡಿ. ಈ ರೀತಿ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಪ್ರಯೋಜನ ಸಿಗತ್ತೆ. ಹೊಟ್ಟೆಯ ಭಾಗದ ಬೊಜ್ಜನ್ನ ಕರಗಿಸೋದಕ್ಕೆ ಇದೊಂದು ಒಳ್ಳೆ ಪ್ರಾಣಾಯಾಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಟ್ರೈ ಮಾಡಿ, ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.